ಆಸ್ತಿಗಾಗಿ ಸಿನಿಮೆಯ ಸ್ಟೈಲ್ನಲ್ಲಿ ಗಲಾಟೆ ಮಾಡಿದ್ದಾರೆ. ಮನೆ ಎದುರು ಗುಂಪು ಕಟ್ಟಿಕೊಂಡು ಬಂದು ಗಲಾಟೆ ಮಾಡಿರೋದು. ಈ ದೃಶ್ಯ ನೋಡಿದ್ರೆ ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ. ಭಯದಲ್ಲಿ ಮನೆ ಒಳಗಿನಿಂದ ಲಾಕ್ ಮಾಡಿದ್ರು ಕೂಡ ಬಿಟ್ಟಿಲ್ಲ. ನೋಡಿ, ಮನೆ ಎದುರು ಗುಂಪು ಕಟ್ಟಿಕೊಂಡು ಬಂದು ಗಲಾಟೆ ಮಾಡಿರೋದು. ಈ ದೃಶ್ಯ ನೋಡಿದ್ರೆ ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ. ಇದು ಭಯದಲ್ಲಿ ಮನೆ ಒಳಗಿನಿಂದ ಲಾಕ್ ಮಾಡಿದ್ರು ಕೂಡ ಬಿಟ್ಟಿಲ್ಲ. ಇವರು ಹೊರಗಡೆ ಇದ್ದವರು ಸೀಟ್ ಒಡೆದು ಕಲ್ಲು ಎಸೆದು ಕಿಡಿಗೇಡಿಗಳು ಗೂಂಡಾಗಿರಿ ಮಾಡಿದ್ದಾರೆ. ಗಲಾಟೆಯ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದೆ ಕುಟುಂಬ. ಆನೇಕಲ್ ತಾಲೂಕಿನ ಕೆಂಪ ವಡೇರಹಳ್ಳಿಯಲ್ಲಿ ಆಗಿರುವಂತ ಘಟನೆ ಇದು. ಮುನಿಕೃಷ್ಣಪ್ಪ ಎಂಬುವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ, ಗೂಂಡಾಗಿರಿ ಮಾಡಿದ್ದಾರೆ. ಮುನಿಕೃಷ್ಣಪ್ಪ ಸಂಬಂಧಿ ಮುನಿರಾಜು ಮತ್ತು ಮಕ್ಕಳು ಗಲಾಟೆಯನ್ನ ಮಾಡಿರೋದು. ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ಶುರುವಾಗಿದೆ. ಆಗಾಗ ಗಲಾಟೆ ನಡೆದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಬರ್ತಾ ಇದ್ರು. ಕೋರ್ಟಿನಲ್ಲಿ ಬಗೆಹರಿಸಿಕೊಳ್ಳುವಂತೆ ಪೊಲೀಸರು ಹೇಳಿ ಕಳಿಸ್ತಾ ಇದ್ರು. ರಾತ್ರಿ ಏಕಾಏಕಿ ಮುನಿಕೃಷ್ಣಪ್ಪನ ಮನೆಗೆ ನುಗ್ಗಿ ದಾಂಧಲೆಯನ್ನ ಎಬ್ಬಿಸಿದ್ದಾರೆ. ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿ ಅವಾಚ್ಯವಾಗಿ ಆವಾಜ್ ಹಾಕಿದ್ದಾರೆ. ಪೊಲೀಸರು ಬರ್ತಾ ಇದ್ದಂತೆ ಮುನಿರಾಜು ಮತ್ತು ಆತನ ಮಕ್ಕಳು ಅಲ್ಲಿಂದ ಎಸ್ಕೇಪ್ ಆಗಿರೋದು. ನೋಡಿ, ಅಲ್ಲಿ ಗಾಜುಗಳು ಪುಡಿ ಪುಡಿ ಆಗಿರೋದು, ಮನೆಯ ಗಾಜುಗಳು. ಕಲ್ಲಿನಿಂದ ಎಸೆದಿದ್ದಾರೆ ಮನೆಗೆ, ಡೋರ್ಗೆ, ವಿಂಡೋಗೆ. ವಿಡಿಯೋ ಮಾಡ್ಕೊಂಡು ಇದೇ ನಿನ್ ಕೆಪಾಸಿಟಿ. ಬಾರ್ ಹತ್ರ ಸುಮ್ಗೆ ಯಾಕೆ ತಲೆ ಕಿಚ್ಕೊಂತೀಯ? ಏನು ಓಡೋಗಿತ್ತು? ಹೊಡೆದಾಗ್ತೀನಿ ನಾನು ಇವಾಗ. ವಿಡಿಯೋ ಮಾಡ್ಕೊಂಡು ಇದೇ ನಿನ್ ಕೆಪಾಸಿಟಿ. ಮಾಡ ಫುಲ್ ವಿಡಿಯೋ ನಾಳೆ ಕಲ್ಲುಗಳೆಲ್ಲ ಎತ್ತಿ ಮೇಲೆ ಹಾಕಿದ್ದ. ಮೇಲೆ ಹಾಕಿರೋದು ಸರ್, ಮೇಲೆ ಹಾಕಿರೋದು ಕಲ್ಲುಗಳೆಲ್ಲ ಆಚೆನಿಂದ ಹಾಕಿರೋದು. ಆಚೆನಿಂದ ಅಂದ್ರೆ ಒಳಗಡೆ ನಾವು ಅವನ ಹೆಂಡತಿ ಹೊಡಿರೋ ನುಗ್ಗಿರೋ ಮೇಲೆ ಅಣ್ಣ ತಮ್ಮಂದರು ಬಂದು ಗಲಾಟೆ ಮಾಡಿದ್ದಾರೆ. ಏನು ವಿಷಯಕ್ಕಂದರೆ ನಮ್ಮ ಅಪ್ಪನ ತಂಗಿ ಮಗಳನ್ನ ಸ್ವಂತ ಅತ್ತೆ ಮಗಳನ್ನ ಮದುವೆ ಆಗಿದ್ದೀನಿ. ಅವರು ಅತ್ತೆದು ಕೇಸ್ ಹಾಕಿದ್ದಾರೆ. ನನ್ನ ಬಾ ಮೈಕ್ಳು ಮತ್ತು ನನ್ನ ಹೆಂಗಸರು ಕಡೆಯಿಂದ ಹಾಕಿದ್ದಾರೆ. ಅದಕ್ಕೆ ನಾನೇ ಹಾಕ್ಸಿದ್ದೀನಿ, ಜಮೀನಿಗೆ ಭಾಗ ಎಲ್ಲ ಹೋಗ್ಬಿಡ್ತದೆ ಅಂದ್ಬಿಟ್ಟು ನನ್ನ ಮೇಲೆ ದ್ವೇಷ ಮಾಡ್ತಾಯಿದ್ದಾರೆ ಇವಾಗ. ಅದಕ್ಕೋಸ್ಕರ ಯಾರು ಅಂದರೆ ಚಂದ್ರಪ್ಪ, ಆಮೇಲೆ ಮುನ್ರಾಜಿ, ಅವ್ರ ಮಕ್ಕಳು ಆಕಾಶು ಮತ್ತು ಕಿಶೋರ, ಅವನ ಹೆಂಡತಿ ಪ್ರಮಿಳಾ, ಮತ್ತು ಇನ್ನು ಊರಿನವರು ಒಂದು 5-6 ಜನ ಅವನ ಫಾಲೋವರ್ಸು. ಚಂದ್ರಪ್ಪ ಇಷ್ಟೆಲ್ಲ 7-8 ಜನ ಬಂದಿದ್ದರು. ಬಂದು ನಾನು ಸಾಯಿಸ್ಬಿಟ್ಟು ನಿಮ್ಮನ್ನೆಲ್ಲ ಸಾಯಿಸ್ಬಿಟ್ಟು ಜೈಲಿಗೆ ಹೋಗಿ ಬರ್ತೀರಿ, 3 ತಿಂಗಳಿಗೆ ಆಚೆ ಬರ್ತೀರಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಿದ್ದಾರೆ. ಮನೆಯೆಲ್ಲ ಹೊಡೆದಾಕಿದ್ದಾರೆ. ಮನೆಯಲ್ಲೇ ಹೊಡೆದಾಕಿದ್ದಾರೆ. ನಾವು ಬಾಗಿಲು ಹಾಕಿಬಿಟ್ಟು ಬೀಗ ಹಾಕಿದಿರಿ, ಬರೋಕ್ಕಾಗಿಲ್ಲ. ಅದಕ್ಕೆ ಅವನ ಹೆಂಡ್ತಿ ಹೊಡಿರೋ, ಇದೆಲ್ಲ ಮೇಲೆ ಹೊಡಿರೋ ಅಂತಂದ್ಬಿಟ್ಟು ಪ್ರಮಿಳನಲ್ಲೂ ಹೇಳಿ ಮಕ್ಕಳನ್ನೆಲ್ಲ ಏನು ಅವಳಿಗೆಲ್ಲ ಮಾಡಿ ಒಡ್ಸಾಕಿದ್ದಾರೆ. ಒಡಿಸಿ ಒಳಗಡೆ ನುಗ್ಗಿ ಬರೋಕ್ಕಿದ್ರು ನಮಗೆ ಸಾಯಿಸೋದಕ್ಕೆ. ಇಷ್ಟಾಗಿದೆ. ಕಲ್ಲುಗಳೆಲ್ಲ ಹಾಕಿದ್ದಾರೆ, ಆ ಕಡೆ ಪಕ್ಕದಲ್ಲಿತ್ತು, ಅದನ್ನೆಲ್ಲ ಎತ್ಕೊಂಡ್ಬಂದು ಹಾಕಿದ್ದಾರೆ. ಸೀಟು ಎಲ್ಲ ಹೊಡೆದೋಗಿ ಒಳಗಡೆ ಬರೋಕ್ಕೆ ಇದ್ದರು. ಅಷ್ಟರಲ್ಲಿ ನಾನು ಫೋನ್ ಮಾಡಿದೆ, 112ಗೆ ಫೋನ್ ಮಾಡಿದಾಗ ಅವರು ಒಂದು ಅರ್ಧ ಅವರ್ ಬಿಟ್ಟು ಬಂದರು. ಆವಾಗ ಪೊಲೀಸ್ನವ್ರು ನೋಡ್ಬಿಟ್ಟು ಓಡೋಗಿದ್ದಾರೆ. ಇದೆಲ್ಲ ಆಗ್ತಾ ಇದೆ ಸರ್, 1 ವರ್ಷದಿಂದ ಆಗ್ತಾ ಇದೆ. ಗೇಟ್ ಎಲ್ಲ ಇದು ಮಾಡಿ ಈ ಕಲ್ಲುಗಳೆಲ್ಲ ಹಿಂಗೆ ಎತ್ತಾಕಿ ಏನೇನೋ ಎಲ್ಲ ಬೈದು ಎಲ್ಲ ಮಾಡಿ ಇದು ಮಾಡವ್ರನ್ನ. ನಮ್ಮ ಮೈದಾನೆ ಇವ್ರ ತಮ್ಮ, ಅವ್ರ ಮಕ್ಕಳು. ಜಮೀನು ವಿಷಯಕ್ಕೆ ಇದು ಅದೇ ಸುಮಾರು 1 ವರ್ಷದಿಂದ ನಡೀತಾ ಇದೆ ಸರ್. ಅದೇ ನಮ್ಮ ಭಾಗನೂ ಕೊಡ್ತಾ ಇಲ್ಲ, ಇದು ಮಾಡ್ತಾವ್ರೆ. ಅವರು ಹೆಂಗಸರು ಬಂದು ಇಲ್ಲೆಲ್ಲರಿಗೂ ಹೇಳಿ ಎಲ್ಲ ಗಲಾಟೆ ಮಾಡಿ ಏನೇನೋ ಕೆಟ್ಟ ಮಾತುಗಳೆಲ್ಲ ಬೈದು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಂಬರೀಷ್ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್, ನಿನ್ನೆ ಆಗಿರೋದಾ ಇದು ಮತ್ತು ಯಾವಾಗ ಆಗಿರುವಂಥ ಘಟನೆ ಇದು? ಏನು ಹೇಳ್ತಾ ಇದ್ದಾರೆ, ಯಾಕಂತೆ ಇದೆಲ್ಲ ಇಷ್ಟೆಲ್ಲ ಅಂದರೆ ಬಂದು ಮನೆ ಹೊಡೆಯೋದು, ಕಿಟಕಿ ಗ್ಲಾಸ್ ಹೊಡೆಯೋದು, ಆವಾಜ್ ಹಾಕೋದು, ಇದೆಲ್ಲ ಯಾಕೆ ನಡೀತು ಅಂತ? ಹೌದು ರಾಮ, ಕಳೆದ ರಾತ್ರಿ 9 ಗಂಟೆ ಸುಮಾರಿಗೆ ಆನೇಕಲ್ ತಾಲೂಕಿನ ಕೆಂಪೌಂಡ್ರಳ್ಳಿ ಗ್ರಾಮದಲ್ಲಿ ಮುನಿಕೃಷ್ಣಪ್ಪ ಎಂಬಾತನ ಮನೆಯ ಮೇಲೆ ಸ್ವಂತ ತಮ್ಮ ಮುಂಡರಾಜು ಜೊತೆಗೆ ಆತನ ಮಕ್ಕಳು, ಪತ್ನಿ ಇವರೆಲ್ಲರೂ ಸೇರ್ಕೊಂಡು ಹೋಗಿ ಆ ಮನೆಯ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಗುಂಡ ವರ್ತನೆ ತೋರಿರುವಂತದ್ದು. ಇವರಿಗೆ ಕಳೆದ 1 ವರ್ಷದಿಂದಲೂ ಕೂಡ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಏನು ವ್ಯಾಜ್ಯ ಇರ್ತದೆ, ಪದೇ ಪದೇ ಏನು ಗಲಾಟೆಗಳ ಆಗ್ತಾ ಇರ್ತದೆ, ಜೊತೆಗೆ ಪೊಲೀಸ್ ಠಾಣೆ ಮೆಟ್ಲು ಕೂಡ ಏರಿರ್ತಾರೆ. ಈ ಹಿಂದೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ 2 ಬಾರಿ ಎಫ್ಐಆರ್ ಪ್ರಕರಣ ದಾಖಲಾಗಿರ್ತದೆ. ಜೊತೆಗೆ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿ ಇದು ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದ ಕೋರ್ಟ್ ಅಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಕಳಿಸಿರ್ತಾರೆ. ಆದ್ರೆ ಕಳೆದ ರಾತ್ರಿ ಮುನ್ರಾಜು ಮತ್ತೆ ಚಂದ್ರಪ್ಪ ಜೊತೆಗೆ ಅವರ ಮಕ್ಕಳಾದಂತಹ ಏನು ಆಕಾಶ್, ಕಿಶೋರ್ ಮತ್ತೆ ಇನ್ನೊಬ್ರು ಮಹಿಳೆ ಏನಿದ್ದಾರೆ, ಇವರೆಲ್ಲರೂ ಕೂಡ ಏನು ಮುನಿಕೃಷ್ಣಪ್ಪ ಮನೆಯ ಬಳಿ ಹೋಗಿ ಆ ಮನೆಯ ಬಳಿ ಏನಂದ್ರೆ ಸೀಟ್ ಮನೆ ಮೇಲೆ ಕಲ್ಲುಗಳನ್ನ ಎತ್ತಿ ಹಾಕಿ ಜೊತೆಗೆ ಕೊಲೆ ಮಾಡುವುದಾಗಿ ಬೆದರಿಕೆ ಕೂಡ ಹಾಕಿ ಗುಂಡಾ ರೀತಿಯಾಗಿ ವರ್ತನೆ ಮಾಡಿರುವಂತದ್ದು ದೃಶ್ಯಗಳಲ್ಲಿ ಕಾಣ್ಬೋದು. ಜೊತೆಗೆ ಇಲ್ಲಿ ಏನಂತಂದ್ರೆ ಅವರು ಯಾವ ರೀತಿಯಾಗಿ ವರ್ತನೆ ಮಾಡಿದ್ರೆ ಕೊಲೆ ಮಾಡಿ ಜೈಲಿಗೆ ಹೋದ್ರು ಕೂಡ ನಾವು 3 ತಿಂಗಳಲ್ಲಿ ಹೊರಗಡೆ ಬರ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ದಾಂಧಲೆಯನ್ನು ಎಬ್ಬರಿಸಿ ಪುಂಡಾಟವನ್ನ ಮೆರೆದಿರುವಂತದ್ದು. ಮನೆಯಲ್ಲಿ ಅಲ್ಲಿ ಲೇಡೀಸ್ ಮತ್ತೆ ಮಕ್ಕಳಿರುವಂತಹ ಜಾಗ ಅಂತ ಇದ್ರೂ ಕೂಡ ಅವರನ್ನ ಎಲ್ರೂ ಕೂಡ ಹೊಡೆದು ಈ ರೀತಿಯಾಗಿ ಇದು ಮಾಡಿರುವಂತದ್ದು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಥ್ಯಾಂಕ್ ಯು ಅಂಬರೀಷ್, ತಮ್ಮೆಲ್ಲ ಮಾಹಿತಿಗಾಗಿ.